ಈ ಖುಷಿ, ಈ ನಗು ನೀವು ಏನೆಲ್ಲ ನೋಡ್ತಾ ಇದ್ದೀರಾ, ಇದು ಈಸಿಯಾಗಂತೂ ಸಿಕ್ಕಿದ್ದಲ್ಲ. ಮೈ ಪೇರೆಂಟಿಂಗ್ ಜರ್ನಿ ವಾಸ್ ನಾಟ್ ಸ್ಟ್ರೇಟ್, ಇಟ್ ವಾಸ್ ಅನ್ IVF ಜರ್ನಿ. ಸೊ ನಾನು ನಿಮಗೆ ಈ ವಿಡಿಯೋದಲ್ಲಿ ನನ್ನ IVF ಜರ್ನಿ ಮತ್ತು ಪ್ರೆಗ್ನೆನ್ಸಿ ಜರ್ನಿ ಹೇಗೆಲ್ಲ ಇತ್ತು, ಏನೆಲ್ಲ ಆಯಿತು ಅಂತ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಆ್ಯಂಡ್ ಹೆಲ್ಪ್ಫುಲ್ ಸಹ ಆಗುತ್ತೆ ಅಂತ ಅನ್ಕೋತೀನಿ. ಸೊ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಟು ಬಿಕಮ್ ಪ್ರೆಗ್ನೆಂಟ್ ವಾಸ್ ಇನ್ 2021. ಸ್ಟಾರ್ಟ್ ಆದಾಗ ನನಗೆ ಪೀರಿಯಡ್ಸ್ ಇರ್ರೆಗ್ಯುಲರ್ ಪ್ರಾಬ್ಲಮ್ ಇತ್ತು. ಫಸ್ಟ್ ಅದನ್ನು ಸಾರ್ಟ್ ಔಟ್ ಮಾಡಿಕೊಂಡು ದೆನ್ ನಾವು ನ್ಯಾಚುರಲ್ ಆಗಿ ಪ್ರೆಗ್ನೆಂಟ್ ಆಗೋದಕ್ಕೆ ಟ್ರೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಆ ಒಂದು ಟ್ರೈ ಆಗಲಿ ಪ್ರೋಸೆಸ್ ಆಗಲಿ ಕಂಟಿನ್ಯೂ ಆಗಿದ್ದು ಟಿಲ್ 2022 ಮೇವರೆಗೂ ನಾವು ಕಂಟಿನ್ಯೂ ಅದೇ ಥರ ಕಾನ್ಸ್ಟೆಂಟಾಗಿ ಟ್ರೈ ಮಾಡ್ಕೊಂಡು ಬಂದ್ವಿ. ಬಟ್ ನಾನು ಕನ್ಸೀವ್ ಆಗಲಿಲ್ಲ. ಅದಾದಮೇಲೆ ನನಗೆ ಡಾಕ್ಟರ್ ಒಂದು ಟೆಸ್ಟ್ ಸಜೆಸ್ಟ್ ಮಾಡಿದ್ರು, ವಿಚ್ ಇಸ್ HCG. ಆ HCG ಟೆಸ್ಟ್ ಬೇಸಿಕಲಿ ಒಂದು ಜೆಲ್ನ ಇಂಜೆಕ್ಟ್ ಮಾಡ್ತಾರೆ ನಿಮಗೆ ಥ್ರೂ ವೆಜೈನ. ನಿಮ್ಮ ಯೂಟ್ರಸ್ ಒಳಗೆ ಹೋಗುತ್ತೆ, ಮೇಲಿಂದ ನಿಮ್ಮ ಯೂಟ್ರಸ್ನ ಒಂದು ಎಕ್ಸ್ರೇ ಮಾಡ್ತಾರೆ. ಬೇಸಿಕಲಿ ಏನಕ್ಕೆ ಅದು ಅಂತ ಅಂದರೆ ಟು ಚೆಕ್ ವೆದರ್ ಬೋತ್ ಆಫ್ ಯುವರ್ ಟ್ಯೂಬ್ಸ್ ಆರ್ ಬ್ಲಾಕ್ಡ್ ಆರ್ ನಾಟ್ ಅಂತ. ನಂದು ಬ್ಲಾಕ್ ಆಗಿತ್ತು, ದ್ಯಾಟ್ ವಾಸ್ ದಿ ರಿಸಲ್ಟ್ ಆಫ್ ದ ಟೆಸ್ಟ್. ಸೊ ಅದಕ್ಕೆ ನಾನು ನ್ಯಾಚುರಲ್ ಆಗಿ ಕನ್ಸೀವ್ ಆಗ್ತಾ ಇರಲಿಲ್ಲ. ಸೊ ನಾನು ಅದು ಗೊತ್ತಾದಾದಮೇಲೆ ದೆರ್ ವಾಸ್ 2 ಆಪ್ಷನ್ ಗಿವನ್ ಟು ಮೀ. ಒಂದು ಬ್ಲಾಕೇಜ್ ತೆಗಿಸ್ಬೇಕಾಗಿತ್ತು, ಇಲ್ಲ IVF ಹೋಗಬೇಕಾಗಿತ್ತು. ನಾನು ನನ್ನ ಡಾಕ್ಟರ್ನೇ ಕೇಳಿದೆ ಸಜೆಷನ್ ಏನು ಮಾಡ್ಬೋದು ಅಂತ. ಅವರು ತುಂಬಾ ಸಜೆಸ್ಟ್ ಮಾಡಿದ್ದು, ಬೆಸ್ಟ್ ಸಜೆಷನ್ ಅಂತ ಅಂದರೆ IVF ಹೋಗು ಅಂತಲೇ ಅವ್ರು ಸಜೆಸ್ಟ್ ಮಾಡಿದ್ದು. ಬಟ್ ನನಗೆ IVF ಟ್ರೀಟ್ಮೆಂಟ್ ಮೇಲೆ ಬೇಸಿಕಲಿ ಇಂಟ್ರೆಸ್ಟೂ ಇರಲಿಲ್ಲ ನನಗೆ. ಸೊ ನಾನು ಒಂದು ಅದೇ ಮೂಡಲ್ಲೇ ಇದ್ದೆ. ಬಟ್ ಸಾಗರ್ ಆಗಲಿ ಅಮ್ಮ ಆಗಲಿ ದೇ ಸೆಡ್ ನೋ, ಗಿವ್ ಅ ಟ್ರೈ, ಒಂದು ಟ್ರೈ ಕೊಡೋಣ, ನೋಡೋಣ ಏನಾಗುತ್ತೆ ಅಂತ ಅಂದರು. ಸೊ ದೆನ್ ಓಕೆ ಫೈನ್, ನೋಡೋಣ ಅಂತ ಅಂದ್ಕೊಂಡು ನಾನು ಫಸ್ಟ್ ಕನ್ಸಲ್ಟೇಷನ್ಗೆ ಹೋದೆ ಡಾಕ್ಟರ್ ಹತ್ರ, IVF ಡಾಕ್ಟರ್ ಹತ್ರ ಹೋದೆ. ದೆನ್ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು, ದೆನ್ ಯಾವ ಥರ ಟ್ರೀಟ್ಮೆಂಟ್ ನಡೆಯುತ್ತೆ ಅಂತ ಹೇಳಿದ್ರು. ಅವರೆಲ್ಲ ಹೇಳಿ ಕೇಳಿದ್ದಾದಮೇಲೆ ನಾನು ಕನ್ವಿನ್ಸ್ ಆದೆ. ಸೊ ಕನ್ವಿನ್ಸ್ ಆಗಿ ನನ್ನ ಟ್ರೀಟ್ಮೆಂಟ್ ಓಕೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದೆ. ದೆನ್ ಶಿ ಸ್ಟಾರ್ಟೆಡ್. ಸೊ IVF ಇಸ್ ಈಕ್ವಲ್ ಟು ಇಂಜೆಕ್ಷನ್. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ IVF ಏನು ಟ್ರೀಟ್ಮೆಂಟ್ ಇದೆ ಅದು ಕಂಪ್ಲೀಟ್ಲಿ ಮುಗಿಯೋ ತನಕ ನಿಮಗೆ ಇಂಜೆಕ್ಷನ್ಸೇ. ನನಗೆ ಆಗಿದ್ದ ಟ್ರೀಟ್ಮೆಂಟಲ್ಲಿ ನಾನು ಮೋಸ್ಟ್ ಆಫ್ ದ ಟೈಮ್ ಡೈಲಿ ಇಂಜೆಕ್ಷನ್ಸ್ ಒಂದಿಲ್ಲ 2 ಇಂಜೆಕ್ಷನ್ಸ್ ಇರ್ತಿತ್ತು. ಮಿನಿಮಮ್ 1-2, ಮ್ಯಾಕ್ಸಿಮಮ್ 3 ಇಂಜೆಕ್ಷನ್ಸ್ ಇರ್ತಾನೆ ಇತ್ತು, ದಿನ ಇರ್ತಾ ಇತ್ತು ನನಗೆ. ಸೊ ಸೆಕೆಂಡ್ ಡೇ ಆಫ್ ಮೈ ಪೀರಿಯಡ್ಗೆ ಬನ್ನಿ ಅಂತ ಹೇಳಿದರು. ಸೊ ನಾನು ಈ ಒಂದು ಫಸ್ಟ್ ಕನ್ಸಲ್ಟೇಷನ್ ಆದಮೇಲೆ ಸೆಕೆಂಡ್ ಡೇ ನನ್ನ ಪೀರಿಯಡ್ ಆದಮೇಲೆ ನಾನು ಹೋದಾದ್ಮೇಲೆ ಅವರು ಒಂದು ಸ್ವಲ್ಪ ಇಂಜೆಕ್ಷನ್ಸ್ ಕೊಟ್ಟರು. ಅದನ್ನು ನಾನು ತೊಗೊಂಡೆ. ಅದನ್ನು ತೊಗೊಂಡು ಒಂದು 1 ವೀಕ್ or 2 ವೀಕ್ ಆದಮೇಲೆ ಒಂದು ಸ್ಕ್ಯಾನಿಂಗ್ ಕರೆದ್ರು ಟು ಚೆಕ್ ಎಗ್ ಎಲ್ಲ ಹೇಗೆ ಪ್ರೊಡ್ಯೂಸ್ ಆಗಿದೆ ಅಂತ. ಸೊ ಎಗ್ ಎಲ್ಲ ಪ್ರೊಡ್ಯೂಸ್ ಹೇಗಾಗಿದೆ ಅಂತ ಸ್ಕ್ಯಾನ್ ಮಾಡ್ತಾಯಿದ್ರು. ಆ್ಯಂಡ್ ದೆನ್ ಶಿ ಸೆಡ್ ವೈಲ್ ಸ್ಕ್ಯಾನಿಂಗ್, ನನಗೆ ಎಗ್ನ ತೋರಿಸ್ಬಿಟ್ಟು ಅವ್ರಿಗೆ ಹೇಳಿದ್ದು ಏಜ್ ಮ್ಯಾಟರ್ಸ್ ಅಂತ. ಸೊ ಅದಕ್ಕೆ ಆವಾಗ ಹೇಳಿದ್ರು, ಏಜ್ ತುಂಬ ಚಿಕ್ಕದಾಗಿದ್ದರೆ ನಮಗೆ IVFಗೆ ಏನೇ ಕಾಂಪ್ಲಿಕೇಶನ್ ಇದ್ದರೂ ಬೇಗ ಸಾರ್ಟ್ ಔಟ್ ಮಾಡ್ಬೋದು, ಅಷ್ಟು ಕಷ್ಟ ಅಂತ ಅನಿಸಲ್ಲ. ಏಜ್ ಜಾಸ್ತಿ ಆಗ್ತಾ ಹೋದಾಗ ನಮಗೆ ಕಾಂಪ್ಲಿಕೇಶನ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಅದನ್ನು ಸಾಲ್ವ್ ಮಾಡೋ ರೂಟ್ ಇರುತ್ತಲ್ಲ, ಅದು ಕಷ್ಟ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ರು. ಸಮ್ವೇರ್ ಐ ಬಿಲೀವ್ ಇನ್ ದ್ಯಾಟ್. ಕರೆಕ್ಟ್ ಏಜ್ ಇದ್ದಾಗೆ ಮಗು ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ನಾನು ಬಿಲೀವ್ ಮಾಡ್ತೀನಿ ಆಫ್ಟರ್ ಮೈ ಎಕ್ಸ್ಪೀರಿಯನ್ಸ್. ಸೊ ನಾನು ಎಗ್ಸ್ ನೋಡಿ ಐ ವಾಸ್ ವೆರಿ ಹ್ಯಾಪಿ. ಅವರು ನನಗೆ ತೋರಿಸಿದ್ರು ಎಗ್ಸ್ ಹೇಗೆ ಕಾಣ್ತಾ ಇತ್ತು ಅಂತ. ದೆನ್ ಅದಾದಮೇಲೆ ಪ್ರೊಸೀಜರ್ ನಡೆಯುತ್ತೆ, ಎಗ್ ರಿಟ್ರೀವಲ್ ಪ್ರೊಸೀಜರ್. ಸೊ ಅದು ಹೇಗೆ ನಡೆಯುತ್ತೆ ಅಂದರೆ, ನೀವು ಹೋಗಿ ಹಾಫ್ ಅ ಡೇ ನೀವು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗ್ತೀರಾ. ಒಂದು ಚಿಕ್ಕ ಪ್ರೊಸೀಜರ್ OTಯಲ್ಲಿ ನಡೆಯುತ್ತೆ, ವೇರ್ ನಿಮ್ಗೆ ಅನಸ್ತೇಷಿಯಾ ಕೊಟ್ಟಿರ್ತಾರೆ. ಆ್ಯಂಡ್ ನಿಮ್ಮ ಎಗ್ಸ್ನ ಅವರು ಕ್ವಾಲಿಫೈಡ್ ಎಗ್ಸ್ನ ಅವರು ಎಗ್ ತೊಗೋತಾರೆ. ಅವರು ತೊಗೊಂಡು ಅದನ್ನು ಅವರು ಎಂಬ್ರಿಯೋ ಆಗಿ ಫರ್ಟಿಲೈಸ್ ಮಾಡೋದಕ್ಕೆ ಅವರು ನೆಕ್ಸ್ಟ್ ಪ್ರೊಸೀಜರ್ ಫರ್ಟಿಲೈಸ್ ಮಾಡೋದಿರುತ್ತೆ. ಸೊ ನಂದು ಅದೆಲ್ಲ ಆಯಿತು. ಅದೆಲ್ಲ ಆದಮೇಲೆ 1 ತಿಂಗಳು ನನಗೆ ಬ್ರೇಕ್ ಕೊಟ್ಟರು. ಇಮಿಡಿಯೇಟ್ ಟ್ರಾನ್ಸ್ಫರ್ ಮಾಡೋದು ಬೇಡ, ಎಂಬ್ರಿಯೋಸ್ನ ಬ್ರೇಕ್ ತೊಗೊಳ್ಳಿ ಅಂತ. ಸೊ ನಾನು ಏನು ಎಗ್ಸ್ ತೊಗೊಂಡಿದ್ರು ಅದನ್ನು ಸ್ಪರ್ಮ್ ಜೊತೆ ಫರ್ಟಿಲೈಸ್ ಮಾಡೋಕ್ಕೆ ಇಟ್ಟಿದ್ರು. ಆ್ಯಂಡ್ ದಿನ ನನಗೆ ಹಾಸ್ಪಿಟಲಿಂದ ಕಾಲ್ ಬರ್ತಾಯಿತ್ತು, ಲೈಕ್ ಒಂದು 10 ಎಂಬ್ರಿಯೋಸ್ನ ನಾವು 10 ಎಗ್ಸ್ನ ಯೂಸ್ ಮಾಡ್ಕೊಂಡಿದ್ದೀವಿ,
ಅದು ಎಂಬ್ರಿಯೋ ಆಗಿ ಫ್ರೀಸ್ ಮಾಡಿದ್ದೀವಿ. ಆ್ಯಂಡ್ ಅದರಲ್ಲಿ ಬೇಗ ಬೇಗ ನಮಗೆ ಒಂದು ಮೆಡಿಕಲ್ ಟರ್ಮ್ಸಲ್ಲಿ ಎಷ್ಟು ಕ್ವಾಲಿಫೈ ಆಗಿ ಬೆಳಿಬೇಕು, ಅದು ಫರ್ಟಿಲೈಸ್ ಆಗಬೇಕಲ್ಲ, ಆ ಥರ ಕೌಂಟ್ ನಮಗೆ ಅಪ್ಡೇಟ್ಸ್ ಬರ್ತಾಯಿತ್ತು ಹಾಸ್ಪಿಟಲಿಂದ. ಸೊ ಫಸ್ಟ್ 10 ಏನೋ ಇತ್ತು ನಂದು. ದೆನ್ ಆಫ್ಟರ್ ಅದು 6 ಏನೋ ಚೆನ್ನಾಗಿ ಗ್ರೋತ್ ಆಯಿತು. ಬಟ್ ಅಟ್ ಫೈನಲ್ ನನಗೆ ಈ ಒಂದೇ ಇಟ್ ಈಸ್ ವೆರಿ ಗುಡ್ ಆ್ಯಂಡ್ ಪರ್ಫೆಕ್ಟ್ ಅಂತ ಇದ್ದಿದ್ದು ಎಂಬ್ರಿಯೋ ಅಂದರೆ 4 ಎಂಬ್ರಿಯೋ ನನಗೆ. ಸೊ ಆ 4ಅಲ್ಲಿ ಯೂಶಲಿ ನನಗೆ ಹೇಳಿದ್ದು ಬೇಸಿಕಲಿ IVF ನಡಿಬೇಕಾದ್ರೆ 2 ಎಂಬ್ರಿಯೋಸ್ನ ಯೂಶಲಾಗಿ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ. ನನಗೂ ಟ್ರಾನ್ಸ್ಫರ್ ಮಾಡಿದ್ದು 2 ಎಂಬ್ರಿಯೋಸ್. ಸೊ 1 ತಿಂಗಳು ಗ್ಯಾಪ್ ಕೊಟ್ಟು ನೆಕ್ಸ್ಟ್ ತಿಂಗಳಾದಮೇಲೆ ಅಗೇನ್ ಪೀರಿಯಡ್ಸ್ ಎಲ್ಲ ಆಗಿ ಟ್ರ್ಯಾಕಿಂಗ್ ಮಾಡಿ ಓವ್ಯುಲೇಷನ್ ಪೀರಿಯಡ್ ಆಗೋ ಟೈಮಿಗೆ ನೋಡಿಕೊಂಡು 1 ಫೈನ್ ಡೇ ಮತ್ತೆ ಹಾಸ್ಪಿಟಲಿಗೆ ಕರೆದ್ರು. ಆ ಟೈಮಲ್ಲಿ ಎಂಬ್ರಿಯೋ ಟ್ರಾನ್ಸ್ಫರ್ ಆಗೋ ಟೈಮಲ್ಲಿ ಏನು ಅಡ್ಮಿಷನ್ ಬೇಕಾಗಿಲ್ಲ ಆ್ಯಂಡ್ ಅನಸ್ತೇಷನು ಕೊಡಲ್ಲ, ಎಂಥ ಡ್ರಿಪ್ಸ್ ಸಹ ಎಂಥ ಹಾಕಲ್ಲ. ಇಟ್ಸ್ ಜಸ್ಟ್ ಅ ಮೈನರ್ ಪ್ರೊಸೀಜರ್. OT ಕರ್ಕೊಂಡು ಹೋಗ್ತಾರೆ ಆ್ಯಂಡ್ ಸ್ಕ್ಯಾನ್ ಮಾಡ್ತಾರೆ, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿ ದೇ ವಿಲ್ ಟ್ರಾನ್ಸ್ಫರ್ ದಿ ಎಂಬ್ರಿಯೋಸ್. ಸೊ ನಾನು ಟ್ರಾನ್ಸ್ಫರ್ ಮಾಡಿ ಆದಮೇಲೆ ನನಗೆ ಆ ಅಲ್ಟ್ರಾಸೌಂಡ್ ಸ್ಕ್ಯಾನರಲ್ಲಿ ಆ ಮಾನಿಟರಲ್ಲಿ ನನಗೆ ತೋರಿಸಿದ್ರು ನನ್ನ ಎಂಬ್ರಿಯೋಸ್ ನನ್ನ ಯೂಟ್ರಸ್ ಒಳಗೆ ಇದ್ದಿದ್ದು. ಸೊ ನಾನು ಅಬ್ಬಿಗೆ ಒಂದೊಂದು ಸತಿ ಹೇಳ್ತಾ ಇರ್ತೀನಿ, ನಿನ್ನ ಇಷ್ಟು ಚಿಕ್ಕದ್ರಿಂದನೂ ನಾನು ನೋಡಿರ್ತೀನಿ ಅಂತ ನಾನು ಅವ್ನಿಗೆ ಹೇಳ್ತಾ ಇರ್ತೀನಿ. ಸೊ ಐ ವಾಸ್ ವೆರಿ ಹ್ಯಾಪಿ. ಟ್ರಾನ್ಸ್ಫರ್ ಆಯಿತು. ಸೊ ಅದು ಆಗಿ 15 ಡೇಸ್ ಆದಮೇಲೆ ಮತ್ತೆ ನನ್ನನ್ನು ವಿಸಿಟ್ ಮಾಡು ಒಂದು ಸತಿ ಅಂತ ಡಾಕ್ಟರ್ ಹೇಳಿದರು. ಸೊ ಆ ಒಂದು 15 ಡೇಸ್ ಪೀರಿಯಡಲ್ಲಿ ನನಗೆ ಒಂದು ಸಿಮ್ಟಮ್ಸ್ ಗೊತ್ತಾಗ್ತಾ ಇತ್ತು. ಬಿಕಾಸ್ ನನಗೆ ಗಿಡ್ಡಿನೆಸ್ ಫೀಲ್ ಆಗ್ತಾಯಿತ್ತು, ತುಂಬ ತಲೆ ಸುತ್ತಾ ಇತ್ತು ಟ್ರಾನ್ಸ್ಫರ್ ಆಗಿ 1 ವೀಕ್ ಆದಮೇಲೆ. ಸೊ ಆ ಪಾಯಿಂಟಲ್ಲಿ ನನಗೆ 90% ಶ್ಯೂರ್ ಇತ್ತು ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ. ಬಟ್ ಸ್ಟಿಲ್ ಡಾಕ್ಟರ್ ಕನ್ಫರ್ಮೇಷನ್ ಬೇಕಿತ್ತು ಅಲ್ಲ. ಸೊ 15 ಡೇಸ್ ಆದಮೇಲೆ ನಾವು ಮತ್ತೆ ಹೋದ್ವಿ. ದೆನ್ ಅವ್ರು ಟೆಸ್ಟ್ ಮಾಡಿದ್ರು. ದೆನ್ ಶಿ ಕನ್ಫರ್ಮ್ಡ್ ಐ ಆಮ್ ಪ್ರೆಗ್ನೆಂಟ್ ಅಂತ. ಈ ಹೋಲ್ ಪ್ರಾಸೆಸ್ ಏನಿದೆ IVFದು, ಅದು ಫಸ್ಟ್ ಅಟೆಂಪ್ಟಲ್ಲೇ ನನಗೆ ಸಕ್ಸಸ್ ಆಗಿದ್ದು, ವಿಚ್ ಇಸ್ ಐ ಆಮ್ ವೆರಿ ಹ್ಯಾಪಿ. ಸೊ ಅದು ಏನು ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ್ದು ಇಟ್ ವಾಸ್ ಆನ್ August 16, 2022. ಐ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಎವ್ರಿಬಡಿ ವಾಸ್ ಲಿಟ್ರಲಿ ವೆರಿ ಹ್ಯಾಪಿ. ಸೊ ನನ್ನ ಪ್ರೆಗ್ನೆನ್ಸಿ ಜರ್ನಿ ಅಂತ ಬಂದಾಗ ಆಫ್ಟರ್ August 16, 2022 ನಾನು ಅಫಿಷಿಯಲಿ ಪ್ರೆಗ್ನೆಂಟ್ ಆಗಿ ಮತ್ತೆ ನನ್ನ ಗೈನಕಾಲಜಿಸ್ಟ್ ಹತ್ರ ಹೋದೆ. ಸೊ ಸ್ಟಾರ್ಟಿಂಗ್ 3 months ಫಸ್ಟ್ ಟ್ರೈಮಿಸ್ಟರ್ ಎಲ್ಲರಿಗೂ ಇದ್ದ ಹಾಗೆ ನನಗೂ ತಲೆ ಸುತ್ತಿತ್ತು, ವಾಮಿಟ್ ಸೆನ್ಸೇಷನ್ ಇತ್ತು, ಊಟ ಅಂತೂ ಸೇರ್ತಾ ಇರಲಿಲ್ಲ. ಬಟ್ ಆ ಟೈಮಲ್ಲಿ ತುಂಬಾ ನಮ್ಮಮ್ಮಂದು ಎಕ್ಸ್ಟ್ರಾ ಕೇರಿಂಗ್ ಎಲ್ಲ ಇತ್ತು. ಡ್ರೈ ಫ್ರೂಟ್ಸು, ಹಣ್ಣು, ಅದು ಇದು ಎಲ್ಲ ನ್ಯೂಟ್ರಿಷನ್ ಫುಡ್ಡು ಎಕ್ಸ್ಟ್ರಾ ಕೇರಿಂಗ್ ಇತ್ತು. ಬಟ್ ಆ ಟೈಮಲ್ಲಿ ನಂಗೆ ತಿನ್ನೋಕ್ಕಾಗ್ತಾ ಇರಲಿಲ್ಲ. ಸೊ ನಂಗೆ ಥ್ರೂ ಔಟ್ ಪ್ರೆಗ್ನೆನ್ಸಿಯಲ್ಲಿ ಅನಿಸಿದ್ದೇನು ಅಂದರೆ, ಒಂದು ನಿದ್ದೆ ಇಲ್ಲ, ಎಲ್ಲೂ ನನಗೆ ಕಾಂಪ್ಲಿಕೇಶನ್ ಅಂತ ನನಗೆ ಏನೋ ಒಂದು ಎಕ್ಸ್ಟ್ರಾ ಅಂತ ಅನ್ಸೋದಕ್ಕಿಂತ ನನಗೆ ನಿದ್ದೆ ಇಲ್ಲ. ಥ್ರೂ ಔಟ್ ಪ್ರೆಗ್ನೆನ್ಸಿಯಲ್ಲಿ ನನಗೆ ನಿದ್ದೆ ಇಲ್ಲ. ಅದರಲ್ಲೂ ಲಾಸ್ಟ್ 3rd ಟ್ರೈಮಿಸ್ಟರಲ್ಲಂತೂ ನಾನು 1 hour ನಿದ್ದೆ ಮಾಡಿದ್ರೆ ಹೆಚ್ಚು. ಬಿಕಾಸ್ ಏನಾಗ್ತಿತ್ತು ಅಂತಂದರೆ, ಊಟ ಮಾಡಿ ನಾನು ಮಲಗಿರ್ತಿದ್ದೆ, ಒಂದು 9, 10, 11ಗೆ ಬರೀ ನಾವು ಒದ್ದಾಡೋದೇ ಆಗ್ತಾ ಇರ್ತದೆ ಏನು ಬೆಡ್ ಮೇಲೆ. ಬಿಕಾಸ್ ವೆಯ್ಟ್ ಇರುತ್ತೆ ಪಾಪುದು, ಒದ್ದಾಡೋದೇ ಆಗ್ತಾ ಇರುತ್ತೆ. ಇನ್ನೇನು ನಾನು ಮಲ್ಕೋತೀನಿ ಅಂತ ಅಂತಿದ್ದಂಗೆ ನಾನು ಅಭಿ ಏನು ಮಾಡ್ತಾಯಿದ್ದ, ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದ, ಒದ್ಯೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದ, ಕಿಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದ, ಅವನದು ಆ್ಯಕ್ಟಿವಿಟೀಸ್ ಸ್ಟಾರ್ಟ್ ಆಗ್ತಾಯಿತ್ತು. ಸೊ ಅದರಿಂದ ಅರ್ಧ ನಿದ್ದೆ ಇರ್ತಾ ಇರಲಿಲ್ಲ. ಸೊ ಅದು ಥ್ರೂ ಔಟ್ ಪ್ರೆಗ್ನೆನ್ಸಿ ಏನು ನನಗೆ ಒಂದು ಬೇಜಾರು ಅಂದರೆ ನಿದ್ದೆ ಇರಲಿಲ್ಲ, ಅದೇ ಬೇಜಾರು. ಸೊ ಫಸ್ಟ್ ಸೆಮಿಸ್ಟರ್ ನಾರ್ಮಲ್ ಆಗಿ ಇತ್ತು, ಸೆಕೆಂಡ್ ಟ್ರೈಮಿಸ್ಟರು ಸಹ ನಾರ್ಮಲ್ ಆಗೇ ಹೋಯಿತು. ಆ್ಯಂಡ್ ನನಗೆ 3rd ಟ್ರೈಮಿಸ್ಟರ್ ಐ ಥಿಂಕ್ 8th ಮಂತಲ್ಲಿ ಅನಿಸುತ್ತೆ ನನಗೆ ಡಯಾಬಿಟೀಸ್ ಬಂದಿದ್ದು. ಇದು ನಾರ್ಮಲ್ ಎಲ್ಲ ಪ್ರೆಗ್ನೆಂಟ್ ಆದವ್ರಿಗೂ ಆಗುತ್ತೆ. ನನಗೂ ಡಯಾಬಿಟೀಸ್ ಇತ್ತು, ಪ್ರೆಗ್ನೆನ್ಸಿ ಡಯಾಬಿಟೀಸ್. ಅದಾದಮೇಲೆ ನನಗೆ ಸ್ವಲ್ಪ ವಾಟರ್ ಲೆವೆಲ್ ಜಾಸ್ತಿ ಇತ್ತು. ಸೊ ಕೇರ್ಫುಲ್ಲಾಗಿರಿ ಅಂತ ನನಗೆ 8th ಮಂತಲ್ಲಿ ಹೇಳಿದರು. ಆ್ಯಂಡ್ ಆಲ್ಸೋ ದೆರ್ ವಾಸ್ ಒನ್ ಕಾಂಪ್ಲಿಕೇಶನ್ ಇನ್ ಮೈ ಪ್ರೆಗ್ನೆನ್ಸಿ ವೇರ್ ನನಗೆ ವೆಜೈನದಲ್ಲಿ ಇನ್ಫೆಕ್ಷನ್ ಆಗೋಗಿತ್ತು. ದೇರ್ ವಾಸ್ ಅನ್ ಇನ್ಫೆಕ್ಷನ್. ಅದು ಹೇಗೆ ಗೊತ್ತಾಯಿತು ಅಂತಂದರೆ, ನಾನು 1 ನೈಟ್ ಅನಿಸುತ್ತೆ ನಾವು ಹೀಗೆ ಮನೆಯಲ್ಲಿದ್ದೆ. ನನಗೆ ಒಂಥರ ವೆಜೈನಲ್ಲಿ ಹಿಚ್ಚಿ ಮತ್ತು ಏನೋ ಒಂಥರ ಅನೀಸಿ ಫೀಲ್ ಆಗ್ತಾಯಿತ್ತು. ನಾನು ಅಮ್ಮಗೆ ಹೇಳಿದೆ, ನನಗೆ ಯಾಕೋ ಅನೀಸಿ ಫೀಲ್ ಆಗ್ತಿದೆ. ಬಟ್ ಆ ಟೈಮಿಗೆ ಆಲ್ರೆಡಿ ನನಗೆ ಡಾಕ್ಟರ್ ಹೇಳಿದರು, ನೀನು ವಾಟರ್ ಲೆವೆಲ್ ಸ್ವಲ್ಪ ಜಾಸ್ತಿ ಇದೆ, ನೀನು ಕೇರ್ಫುಲ್ ಆಗಿರಬೇಕು ಅಂತ. ಸೊ ನಮ್ಮ ಥಾಟಲ್ಲಿ ಏನಿತ್ತು ಅಂತಂದರೆ, ಅದೇನಾದರೂ ಆಯಿತಾ ಅಂತ. ಬಿಕಾಸ್ ಯಾಕೆ ಅಂತಂದರೆ, ನಾನು ಚೆಕ್ ಮಾಡಿದಾಗ ದೇರ್ ವಾಸ್ ಸಮ್ ಡಿಸ್ಚಾರ್ಜ್
ಲಾರ್ಜರ್ ಅಮೌಂಟಲ್ಲಿತ್ತು ಆ ಡಿಸ್ಚಾರ್ಜು. ನಾವೇನು ಅಂದ್ಕೊಂಡ್ವಿ ಓಕೆ ವಾಟರ್ ಬ್ರೇಕ್ ಆಗಿಬಿಟ್ಟಿದೆ ಅಂತ. ಸೊ ನಾವು ಫೋನ್ ಮಾಡಿ ಡಾಕ್ಟರ್ಗೆ ಹೇಳಿದಾಗ ಡಾಕ್ಟರ್ ಇಮಿಡಿಯೇಟ್ ಬಂದುಬಿಡಿ ಅಂತ ಅಂದರು. ದೆನ್ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಚೆಕ್ ಮಾಡಿದಾಗ ಗೊತ್ತಾಯಿತು ವಾಟರ್ ಬ್ರೇಕ್ ಆಗಿಲ್ಲ, ವೆಜೈನಾ ಇನ್ಫೆಕ್ಷನ್ ಆಗಿದೆ ಆ್ಯಂಡ್ ಸಿವಿಯರ್ ಇನ್ಫೆಕ್ಷನ್ ಆಗೋಗಿದೆ ಅದು ಅಂತ. ಸೊ ಅದಕ್ಕೆ ಅವ್ರು ಹೇಳಿದ್ದು ಒಂದಿನ ಯು ಸ್ಟೇ ಇನ್ ದ ಹಾಸ್ಪಿಟಲ್ ಅಂತ, ಅಡ್ಮಿಟ್ ಆಗಿ ಹಾಸ್ಪಿಟಲಲ್ಲಿ ಅಂತ. ಸೊ ನಾನು ಆ ಟೈಮಲ್ಲಿ ಒಂದಿನ ಅಡ್ಮಿಟ್ ಆಗಿದ್ದೆ. ದೆನ್ ಐ ಟುಕ್ ದ ಟ್ರೀಟ್ಮೆಂಟ್. ಸೊ ನಾನು ಒಂದು ಹೇಳೋದು ಅಂತಂದರೆ ಪ್ರೆಗ್ನೆನ್ಸಿ ಯಾರ್ಯಾರೆಲ್ಲ ಪ್ರೆಗ್ನೆಂಟ್ ಆಗಿದ್ದೀರಾ ಅವ್ರಿಗೆ ಹೇಳೋದೇನೆಂದರೆ ಬಿ ಕೇರ್ಫುಲ್. ನಾನು ಅಷ್ಟೇ ಆ ಟೈಮಲ್ಲಿ ಎಲ್ಲೂ ನಾನು ಬೇರೆ ರೆಸ್ಟ್ ರೂಮ್ಸ್ ಆಗಲಿ ಹೊರಗಡೆ ಹೋಗೇ ಇಲ್ಲ ನಾನು ಆ ಟೈಮಲ್ಲಿ. ಬಿಕಾಸ್ ಅಷ್ಟು ತುಂಬ ಕೇರಿಂಗಾಗಿ ನೋಡ್ಕೊತಾ ಇದ್ರು ನನ್ನ. ಹೊರಗಡೆ ನಾನು ಎಲ್ಲೂ ರೆಸ್ಟ್ ರೂಮ್ ಯೂಸ್ ಮಾಡಿರಲಿಲ್ಲ, ಕಂಪ್ಲೀಟ್ ನಾನು ಮನೆಯಲ್ಲೇ ಇದ್ದಿದ್ದು. ಬಟ್ ಸ್ಟಿಲ್ ನನಗೆ ಇನ್ಫೆಕ್ಷನ್ ಆಗಿತ್ತು. ಸೊ ನಾನು ಹೇಳೋದೇನಂತಂದರೆ ಆ ಟೈಮಲ್ಲಿ ಬಿ ವೆರಿ ಕೇರ್ಫುಲ್, ಬಿ ವೆರಿ ಕಾನ್ಷಿಯಸ್. ನೀವು ರೆಸ್ಟ್ ರೂಮ್ ಆಗಲಿ ಏನಾಗಲಿ ಯೂಸ್ ಮಾಡಬೇಕಾದ್ರೆ ಬಿ ವೆರಿ ಕಾನ್ಷಿಯಸ್. ಏನಾದರೂ ನಿಮಗೆ ಹಿಚ್ಚಿ ಆರ್ ಅನೀಸಿ ಫೀಲ್ ಆದರೆ, ಏನೇ ಆಗಲಿ ಯಾವಾಗೇ ಆಗಲಿ ಫೀಲ್ ಆದರೆ ಇಮಿಡಿಯೇಟ್ ಅಟೆನ್ಷನ್ ಕೊಡಿ ಅಂತ ಹೇಳ್ತೀನಿ. ಸೊ ದಿಸ್ ವಾಸ್ ಅ ಲಿಟಲ್ ಕಾಂಪ್ಲಿಕೇಶನ್ ಇನ್ ಮೈ ಪ್ರೆಗ್ನೆನ್ಸಿ. ಆ್ಯಂಡ್ ಆಫ್ಟರ್ ದ್ಯಾಟ್ May 3rd, 2023, I was blessed with a boy, which means Abhi. Abhi ನನ್ನ ಲೈಫಿಗೆ ಬಂದ ಆ್ಯಂಡ್ ನನ್ನ ಲೈಫೇ ತುಂಬ ಚೇಂಜ್ ಆಯಿತು. ಆ್ಯಂಡ್ ಅದಾದಮೇಲೆ ಐ ಆಮ್ ಲೈಕ್ ಎಂಜಾಯಿಂಗ್ ಮೈ ಮದರ್ಹುಡ್. ತುಂಬ ಖುಷಿಯಾಗಿದೆ. Songs at the break of day, whispering pines, secrets untold.